ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಏನು ಅಂತ ಅಂದರೆ ಜೆಪ್ಟೋಗೆ ಹೇಗೆ ಈಸಿಯಾಗಿ ನಾವು ಮನೇಲೆ ಕೂತ್ಕೊಂಡು ಜಾಯ್ನ್ ಆಗೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂತಂದರೆ ಸೇಮ್ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಹೋಗ್ತೀನಿ. ಅಂದರೆ ಆ ರೀತಿ ಜಾಯ್ನ್ ಆದರೆ ನೀವು ಕೂಡ ಜಾಯ್ನ್ ಆಗ್ಬೋದು. ಅಂದರೆ 2026 ಯಾವ ರೀತಿ ಜಾಯ್ನ್ ಆಗೋದು ಅಂತ ಹೇಳ್ಬಿಟ್ಟು ನಾನು ಈಗ ಲೈವಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅಂತಂದರೆ ಐಡಿಯಾನಾರು ನೀವು ಕ್ರಿಯೇಟ್ ಮಾಡ್ಕೋಬೇಕು ಅಂತಂದರೆ ಸೇಮ್ ನಂತರನೇ ನೀವು ಕೂಡ ಈಗ ಐಡಿನ ಕ್ರಿಯೇಟ್ ಮಾಡ್ಕೊಬೋದು. ಅಂದರೆ ಯಾವುದಾದಂಥ ಸ್ಟೋರ್ಗೆ ಹೋಗಂಗಿಲ್ಲ, ಎಲ್ಲೂ ಹೋಗಂಗಿಲ್ಲ, ಆರಾಮಾಗಿ ನೀವು ಮನೇಲೆ ಕೂತ್ಕೊಂಡು ನೀವು ಐಡಿನ ಕ್ರಿಯೇಟ್ ಮಾಡ್ಕೊಬೋದು. ಬನ್ನಿ ಯಾವ ರೀತಿ ಈಗ ಐಡಿನ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಆ ಲಿಂಕ್ ಮುಖಾಂತರ ನೀವು ಹೋಗ್ಬೋದು. ಇಲ್ಲ ಅಂತ ಅಂದರೆ ನೀವು ಡೈರೆಕ್ಟಾಗಿ ಪ್ಲೇಸ್ಟೋರ್ಗೆ ಹೋಗಿ ಏನಂತ ಸರ್ಚ್ ಮಾಡಬೇಕು ಅಂತ ಅಂದರೆ ಬರೀ ಜೆಪ್ಟೋ ಆ್ಯಪ್ ಅಂತ ಸರ್ಚ್ ಮಾಡಬೇಡ್ರಿ. ಅಲ್ಲಿ ಜೆಪ್ಟೋ ಡೆಲಿವರಿ ಪಾರ್ಟ್ನರ್ ಅಪ್ಲಿಕೇಶನ್ ಅಂತ ನೀವು ಸರ್ಚ್ ಮಾಡಬೇಕಾಗಿರುತ್ತೆ. ಈ ಅಪ್ಲಿಕೇಶನ್ ಅಂದರೆ ಸ್ಕ್ರೀನಲ್ಲೂ ಕೂಡ ನಾನು ಹಾಕ್ತಾ ಹೋಗ್ತಾ ಇರ್ತೀನಿ. ಸ್ಟೆಪ್ ಬೈ ಸ್ಟೆಪ್ ನೀವು ಅದೇ ರೀತಿ ನೋಡ್ಕೊಂಡು ಬೇಕಾದ್ರೆ ನೀವು ಜಾಯ್ನ್ ಆಗ್ಬೋದು. ನೋಡಿ, ಮೊದಲನೇದಾಗಿ ಜೆಪ್ಟೋ ಡೆಲಿವರಿ ಪಾರ್ಟ್ನರ್ ಅಪ್ಲಿಕೇಶನನ್ನು ಸರ್ಚ್ ಮಾಡ್ತೀನಿ. ಈ ಥರ ಬರುತ್ತಲ್ಲ, ಇದನ್ನು ಈ ಅಪ್ಲಿಕೇಶನ್ ನಾವು ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ. ಇನ್ಸ್ಟಾಲ್ ಮಾಡ್ಕೊತಿದ್ದಂಗೆ ಈ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊತಿದ್ದಂಗೆ ವಿ ನೀಡ್ ಫಾಲೋಯಿಂಗ್ ಪರ್ಮಿಷನ್ ಟು ಸರ್ವ್ ಯು ಬೆಟರ್ ಅಂತ ಹೇಳ್ಬಿಟ್ಟು ಕೂಡ ತೋರಿಸುತ್ತೆ. ಅದರಿಂದಾಗಿ ಏನು ಮಾಡಬೇಕಾಗಿರುತ್ತೆ ಅಂತ ಅಂದರೆ ನೀವು ಲೊಕೇಶನ್ ಪರ್ಮಿಷನ್ ಕೊಡಬೇಕಾಗುತ್ತೆ, ಬ್ಯಾಕ್ಗ್ರೌಂಡ್ ಲೊಕೇಶನ್ ಪರ್ಮಿಷನ್ ಕೊಡಬೇಕಾಗುತ್ತೆ, ಕ್ಯಾಮ್ರಾ ಪರ್ಮಿಷನ್ ಕೊಡಬೇಕಾಗುತ್ತೆ, ಆಮೇಲೆ ಸ್ಟೋರೇಜ್ ಪರ್ಮಿಷನ್ ನೀವು ಕೊಡಬೇಕಾಗುತ್ತೆ. ಅದರಿಂದಾಗಿ ಏನು ಮಾಡ್ತೀರಾ ಅಂತಂದರೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ, ಗಿವ್ ಪರ್ಮಿಷನ್ ಅಂತ ಹೇಳ್ಬಿಟ್ಟು. ಆ ಗಿವ್ ಪರ್ಮಿಷನ್ನ ನೀವು ಸೆಲೆಕ್ಟ್ ಮಾಡಿ. ಅದನ್ನು ಸೆಲೆಕ್ಟ್ ಮಾಡ್ಕೊತಿದ್ದಂಗೆ ನಿಮಗೆ ಬ್ಯಾಕ್ಗ್ರೌಂಡ್ ಲೊಕೇಶನ್ ಪರ್ಮಿಷನ್ ನೀಡೋಣ ಅಂತ ಕೇಳೋದಲ್ಲ, ಅದರಿಂದಾಗಿ ನೀವು ಲೊಕೇಶನ್ದು ಗೋ ಟು ಸೆಟ್ಟಿಂಗ್ಸ್ ಕೊಡಿ. ಗೋ ಟು ಸೆಟ್ಟಿಂಗ್ಸ್ ಕೊಡ್ತಿದ್ದಂಗೆ ಇಲ್ಲಿ ಈ ಥರ ಬರುತ್ತೆ. ಅವಾಗ ಅಲೋ ಆಲ್ ದ ಟೈಮ್ ಅನ್ನೋದನ್ನು ನೀವು ಟಿಕ್ ಮಾರ್ಕ್ ಮಾಡಿಬಿಟ್ಟು ಓಕೆ ಕೊಡಿ. ಓಕೆ ಕೊಡ್ತಿದ್ದಂಗೆ ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಲಿಕೇಶನ್ನು ಯಾವ ಲ್ಯಾಂಗ್ವೇಜಲ್ಲಿ ನಾವು ಯೂಸ್ ಮಾಡೋಕ್ಕೆ ಬಳಸ್ತೀವಿ ಅಂತ ಹೇಳ್ಬಿಟ್ಟು ಕೇಳುತ್ತೆ. ನಾನು ಎಲ್ಲರೂ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಇಂಗ್ಲೀಷ್ನ ಬಳಸ್ತೀನಿ. ನಿಮ್ಗೆ ಯಾವ್ದಾದ್ರು ಕಂಫರ್ಟಬಲ್ ಇರುತ್ತೋ ಅದನ್ನು ನೀವು ಬಳಸ್ಬೋದು. ಹಿಂದಿ, ಕನ್ನಡ ಎಲ್ಲ ಇದೆ. ಸೊ ಕನ್ನಡದಲ್ಲಿ ಬೇಕು, ನಮ್ಗೆ ಇಂಗ್ಲೀಷ್ ಬರ್ತಾ ಇಲ್ಲ ಅಂತ ಅಂದರೆ ನೀವು ಆರಾಮಾಗಿ ಕನ್ನಡದಲ್ಲೂ ಕೂಡ ಜಾಯ್ನ್ ಆಗ್ಬೋದು. ಸದ್ಯಕ್ಕೆ ಎಲ್ಲರಿಗೂ ಕೂಡ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾನು ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಕೊಡ್ತೀನಿ. ಕಂಟಿನ್ಯೂ ಕೊಡ್ತಿದ್ದಂಗೆ ಏನಂತ ಬರುತ್ತೆ ಅಂತ ಅಂದರೆ ಬಿಕಮ್ ಎ ರೈಡರ್ ವಿತ್ ಜೆಪ್ಟೋ ಅಂತ ಹೇಳ್ಬಿಟ್ಟು ಬರುತ್ತೆ. ಅರ್ನ್ ಅಪ್ ಟು 40,000 ಮಂತ್ಲಿ ಅಂತಲೂ ಕೂಡ ಇಲ್ಲಿ ತೋರಿಸ್ತಾ ಇದ್ದಾರೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆ ನೋಡಿ, ಕೆಳಗಡೆ ನೀವು ಗಮನಿಸಿ, ಕೀಪ್ ಯುವರ್ ಆಧಾರ್ ಆ್ಯಂಡ್ ಪಾನ್ ಕಾರ್ಡ್ಸ್ ರೆಡೀಸ್ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇದೆ. ಅದರಿಂದಾಗಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ನ ರೆಡಿಯಾಗಿ ಇಟ್ಕೊಳ್ಳಿ. ಆಮೇಲೆ ಕೆಳಗಡೆ ಈಗ ಪರ್ಪಲ್ ಕಲರಲ್ಲಿ ಇದೆಯಲ್ಲ, ಬಿಕಮ್ ಎ ರೈಡರ್ ಅಂತ ಹೇಳ್ಬಿಟ್ಟು ಅದನ್ನು ನೀವು ಪ್ರೆಸ್ ಮಾಡಿ. ಅದನ್ನು ಪ್ರೆಸ್ ಮಾಡ್ತಿದ್ದಂಗೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಮೊಬೈಲ್ ನಂಬರ್ನ ಕೇಳುತ್ತೆ. ಅಂದರೆ ಜೆಪ್ಟೋದಲ್ಲೆಲ್ಲ ಮೊಬೈಲ್ ನಂಬರ್ ಈಸಿ ಬಿಡಿ ಚೇಂಜ್ ಮಾಡ್ಕೊಂಡು. ಬಟ್ ನೀವೇನಾದರೂ ಬೇರೆದ್ದೇನಾದರೂ ನೀವು ಝೊಮ್ಯಾಟೊ ಏನಾದ್ರು ತೊಗೊಳ್ತೀರ ಅಂತ ಅಂದರೆ ಸ್ವಲ್ಪ ಕಷ್ಟ ಇರ್ತಾರಲ್ಲ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಂಡು. ಜೆಪ್ಟೋದಲ್ಲಿ ಆರಾಮಾಗಿ ಎಷ್ಟು ಸಲ ಬೇಕಾದ್ರೂ ನೀವು ಮೊಬೈಲ್ ನಂಬರ್ನ ಚೇಂಜ್ ಮಾಡ್ಕೊಬೋದು. ಅದರಿಂದಾಗಿ ನಿಮಗೆ ಯಾವ ನಂಬರ್ ಈಗ ಸದ್ಯಕ್ಕೆ ಮೊಬೈಲಲ್ಲಿ ಯಾವ ನಂಬರ್ ಇರ್ತೋ ಅದನ್ನು ಹಾಕೊಂಡು ನೀವು ಬೇಕಾದರೆ ಆಮೇಲೆ ಕೂಡ ನಂಬರ್ನ ಚೇಂಜ್ ಮಾಡ್ಕೊಬೋದು. ಅದರಿಂದಾಗಿ ಏನು ಮಾಡ್ತೀರಾ ಅಂತ ಅಂದರೆ OTP ಬರಬೇಕು. ಅದರಿಂದಾಗಿ ನೀವು ನಿಮ್ಮ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡ್ತಿದ್ದಂಗೆ ನೆಕ್ಸ್ಟು ಗೆಟ್ OTP ಅಂತ ಹೇಳ್ಬಿಟ್ಟು ಕೇಳುತ್ತೆ. ಆವಾಗ ನೀವು ಗೆಟ್ OTP ಮೇಲೆ ಪ್ರೆಸ್ ಮಾಡಿ. ನನಗೆ ಗೆಟ್ OTP ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ OTP ಬರುತ್ತೆ. OTP ಮೇಲೆ ಎಂಟರ್ ಮಾಡಿಬಿಟ್ಟು ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಡ್ತಿದ್ದಂಗೆ ನೆಕ್ಸ್ಟ್ ಏನಪ್ಪ ಬರುತ್ತೆ ಅಂತ ಅಂದರೆ ವರ್ಕಿಂಗ್ ಡೀಟೇಲ್ಸ್ ಬರುತ್ತೆ. ವರ್ಕಿಂಗ್ ಡೀಟೇಲ್ಸ್ ಮೇಲೆ ನೀವು ಇವಾಗ ಪ್ರೆಸ್ ಮಾಡಬೇಕಾಗುತ್ತೆ. ನೋಡಿ, ವರ್ಕಿಂಗ್ ಡೀಟೇಲ್ಸ್ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ನಮಗೆ ಯಾವುದ್ರಲ್ಲಿ ನಾವು ವರ್ಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳುತ್ತೆ. ಅಂದರೆ ಸೆಲೆಕ್ಟ್ ವೆಹಿಕಲ್ ಫಾರ್ ಡೆಲಿವರಿ ಅಂತ ಹೇಳಿ ಕೇಳ್ತಾ ಇದೆ. ನೀವು ಬೈಕ್ ಆದರೂ ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲ ಅಂತ ಅಂದರೆ EVನಾದ್ರು ಸೆಲೆಕ್ಟ್ ಮಾಡ್ಕೊಬೋದು. ಮೊದಲೆಲ್ಲ EV ಆಪ್ಷನ್ ಇರಲಿಲ್ಲ, ಬರೀ ಬೈಕ್ ಆಪ್ಷನ್ ಅಷ್ಟೇ ಇದ್ದಿದ್ದು. ಈಗ EV ಆಪ್ಷನ್ನು ಕೂಡ ಕೊಟ್ಟಿದ್ದಾನೆ. ಆಮೇಲೆ EVಗೆ ಏನಪ್ಪ ಅಂತ ಅಂದರೆ ಇಲ್ಲಿ ಯಾವುದಾದಂಥ ನಿಮಗೆ ಡಾಕ್ಯುಮೆಂಟ್ ಏನು ಕೇಳಲ್ಲ. EVಗೆ ಡೈರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡು ನೀವು ಕಂಟಿನ್ಯೂ ಕೊಡ್ಬಿಡ್ಬೋದು. ಅಂದರೆ ಈಗ ಝೊಮ್ಯಾಟೋದಲ್ಲಿ ನಾವು EV ಸೆಲೆಕ್ಟ್ ಮಾಡ್ಕೊತೀವಿ ಅಂತ ಅಂದರೆ ಅದ್ರದ್ದು ಬಿಲ್ಲೆಲ್ಲ ಕೇಳ್ತಾನೆ. ಅದರಿಂದಾಗಿ ಬಟ್ ಜೆಪ್ಟೋದಲ್ಲಿ ಯಾವುದೇ ಆದಂಥ ಬಿಲ್ ಕೇಳಲ್ಲ. ನಿಮ್ಮ ಹತ್ರ DL ಇಲ್ಲ ಅಂತ ಅಂದರೆ, DL ಇತ್ತು ಅಂತ ಅಂದರೆ ನೀವು ಅಲ್ಲಿ ಆರಾಮಾಗಿ ಬೈಕ್ನ ಸೆಲೆಕ್ಟ್ ಮಾಡ್ಕೊಬೋದು. ಇನ್ನೊಂದೇನು ಅಂತ ಅಂದರೆ DL ಇಲ್ಲದೆ ಗಾಡಿ ಓಡಿಸೋದು ತಪ್ಪು. ಅಕಸ್ಮಾತ್ ಅರ್ಜೆಂಟಿಗೆ ನನಗೆ ID ಕ್ರಿಯೇಟ್ ಮಾಡ್ಕೊಂಡು ಆಮೇಲೆ ನಾನು DL ಮಾಡಿಸ್ಕೊಳ್ತೀನಿ ಅನ್ನೋರು ಕೂಡ ಇದೊಂದು ಆಪ್ಷನ್ ಇದೆ ಅಷ್ಟೇ. ಬಟ್ DL ಮಾಡ್ಸೋಂಗಿಲ್ಲ, ಹಂಗೆ ಓಡಿಸ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಆ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ. ಏನೇನು ಪ್ರೊಸೀಜರ್ ಇದೆ ಎಲ್ಲ ಕೂಡ ನೀವು ಕಂಪ್ಲೀಟ್ ಮಾಡ್ಕೊಂಡು DLನ ಮಾಡಿಸ್ಕೊಳ್ಳಿ. ಯಾವಾಗಿದ್ರೂ ಅದು ಬೇಕಾಗುತ್ತೆ. ಇವತ್ತೆಲ್ಲ ನೀವು 10 ವರ್ಷ ಹೋದರೂ 20 ವರ್ಷ ಹೋದರೂ DL ಬೇಕಾಗಿರುತ್ತೆ. ಅದರಿಂದಾಗಿ DL ಮಾಡಿಸ್ಕೊಳ್ಳಿ. ಅರ್ಜೆಂಟಿಗೆ DL ಇಲ್ಲ ಅನ್ನೋರು ಬೇಕಾದರೆ ಎಲೆಕ್ಟ್ರಿಕ್ ಬೈಕ್ನ ಸೆಲೆಕ್ಟ್ ಮಾಡ್ಕೊಬೋದು. ನಿಮ್ಮದು ಇಲ್ಲ ಅಂತ ಅಂದರೆ ಬೈಕ್ ಇರುತ್ತಲ್ಲ, ಬೈಕ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಬಟ್ ಬೈಕ್ ಏನಾದ್ರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಅಂದರೆ ಕಂಪಲ್ಸರಿ ನಿಮ್ಮ ಹತ್ರ DL ಇರಲೇಬೇಕು. ನಾನು ಸದ್ಯಕ್ಕೆ ಇವಾಗ ಎಲೆಕ್ಟ್ರಿಕಲ್ ಬೈಕ್ನ ಇವಾಗ ನಾನು ಸೆಲೆಕ್ಟ್ ಮಾಡ್ಕೊಂಡು ನಾನು ಕಂಟಿನ್ಯೂ ಕೊಡ್ತೀನಿ. ಇನ್ನೊಂದು ವೆಹಿಕಲ್ ಇಲ್ಲ ಅಂತ ಅಂದ್ರೂ ವೆಹಿಕಲ್ ಕೊಡ್ತಾರೆ. ಐ ಡೋಂಟ್ ಹ್ಯಾವ್ ಎ ವೆಹಿಕಲ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ವೆಹಿಕಲ್ ಬರೋದಕ್ಕೂ ಕೂಡ ಅವರು ಹೆಲ್ಪ್ ಮಾಡಿಕೊಡ್ತಾರೆ. ಅಂದರೆ ಈಗ ರೆಂಟ್ ಬೈಕ್ಗಳೆಲ್ಲ ಸಿಗ್ತಾವಲ್ಲ, ಅದಕ್ಕೆ ಹೆಲ್ಪ್ ಮಾಡಿಕೊಡ್ತಾರೆ. ಬಟ್ ಅದೆಲ್ಲ ನಾನು ಪ್ರಿಫರ್ ಮಾಡೋದು ಏನಕ್ಕೆ ಅಂತ ಅಂದರೆ ಅರ್ಧ ಅಮೌಂಟ್ ಅವ್ರಿಗೆ ಹೊರಟೋಗುತ್ತೆ. ನಿಮ್ಮದೇ ಆದಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಎಲೆಕ್ಟ್ರಿಕಲ್ ಬೈಕ್ನ ಸೆಲೆಕ್ಟ್ ಮಾಡ್ಕೊಂಡು ನಾನು ಕಂಟಿನ್ಯೂ ಕೊಡ್ತೀನಿ. ಕಂಟಿನ್ಯೂ ಕೊಡ್ತಿದ್ದಂಗೆ ಯಾವ ರೀತಿ ಬರುತ್ತೆ ಅಂತ ಅಂದರೆ ನಮ್ಮ ಲೊಕೇಶನ್ ಅದೇ ಆಟೋಮೆಟಿಕ್ಕಾಗಿ ಡಿಟೆಕ್ಟ್ ಮಾಡಿಬಿಟ್ಟು ಬೆಂಗಳೂರು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಅಂದರೆ ನಿಮಗೆ ಯಾವ ಸಿಟಿ ಬೇಕೋ ಆ ಸಿಟಿಗೆ ನೀವು ಚೇಂಜ್ ಮಾಡ್ಕೊಬೋದು. ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸಿಟಿಯಲ್ಲೂ ಕೂಡ ಈಗ ಜೆಪ್ಟೋ ಇದೆ. ಬಟ್ ಮೊದಲೆಲ್ಲ ಬೆಂಗಳೂರಲ್ಲಿ ಅಷ್ಟೇ ಇದ್ದು,
ಈಗ ಎಲ್ಲ ಕಡೆನೂ ಜೆಪ್ಟೋ ಇದೆ. ಅದರಿಂದಾಗಿ ನಿಮಗೆ ಯಾವ ಸಿಟಿ ಬೇಕೋ ಆ ಸಿಟಿನ ಇಲ್ಲೇ ಚೇಂಜ್ ಮಾಡ್ಕೊಳ್ಳಿ. ಏನಕ್ಕೆ ಅಂತ ಅಂದರೆ ಜೆಪ್ಟೋದಾಗ ಒಂದು ಪ್ರಾಬ್ಲಮ್ ಇದೆ. ಈಗ ಏನಾದ್ರು ನಾವು ಸಿಟಿ ಏನಾದ್ರು ಚೇಂಜ್ ಕರೆಕ್ಟಾಗಿ ಮಾಡ್ಕೊಂಡಿಲ್ಲ ಅಂತ ಅಂದರೆ ಮತ್ತೆ ಸಿಟಿ ಚೇಂಜ್ ಮಾಡೋಕ್ಕೆ ಕಷ್ಟ ಅಂದರೆ ಕಷ್ಟ. ಏನಕ್ಕೆ ಅಂತಂದರೆ ನಮ್ಮದು ಐ ಡಿ ಒಂದು ಆಲ್ರೆಡಿ ಈಗ ಅದೇ ರೀತಿ ಬ್ಲಾಕ್ ಆಗಿದೆ, ಅಂದರೆ ಬೆಂಗಳೂರಲ್ಲಿದೆ. ನಾನು ತುಮಕೂರಿಗೆ ಚೇಂಜ್ ಮಾಡೋಕ್ಕೆ ನೋಡಿದೆ, ಬಟ್ ಅದು ಚೇಂಜ್ ಆಗಲ್ಲ. ಅದರಿಂದಾಗಿ ನೀವೇನು ಮಾಡ್ತೀರ ಅಂತ ಅಂದರೆ ಸಿಟಿ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಕರೆಕ್ಟಾಗಿ ನಿಮ್ಮ ಸಿಟಿ ಯಾವುದಿದೆಯೋ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನಾನು ಬೆಂಗಳೂರಲ್ಲಿ ವರ್ಕ್ ಮಾಡಬೇಕು ಅಂತ ಅಂದರೆ ಬೆಂಗಳೂರೇ ಮಾಡ್ಕೊಳ್ಳಿ, ಇಲ್ಲ ನಾನು ನಮ್ಮೂರಲ್ಲೇ ಮಾಡ್ತೀನಿ ಅಂತ ಅಂದರೆ ಅಲ್ಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನಕ್ಕೆ ಅಂತ ಅಂದರೆ ಸಿಟಿಯಿಂದ ಸಿಟಿಗೆ ಚೇಂಜ್ ಆಗೋಕ್ಕೆ ತುಂಬ ಕಷ್ಟ. ಇದರಲ್ಲಿ ಬೇಕು ಅಂದರೆ ಸ್ಟೋರು ಅದೇ ಸಿಟಿಲಿರುವಂಥ ಸ್ಟೋರ್ನ 2 ನಿಮಿಷಕ್ಕೆ ಚೇಂಜ್ ಮಾಡ್ಬೋದು. ಬಟ್ ಸಿಟಿ ಚೇಂಜ್ ಮಾಡೋದಿದೆಯಲ್ಲ ತುಂಬ ಕಷ್ಟ ಇದೆ. ಅದರಿಂದಾಗಿ ಸಿಟಿ ಕರೆಕ್ಟಾಗಿ ಇರೋದೇ ಹಾಕ್ಕೊಳ್ಳಿ. ನಾನು ಸದ್ಯಕ್ಕೆ ಇವಾಗ ಬೆಂಗಳೂರು ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಕೊಡ್ತೀನಿ. ಕಂಟಿನ್ಯೂ ಕೊಡ್ತಿದ್ದಂಗೆ ನಮ್ಮ ಹತ್ರ ಯಾವ್ಯಾವ ಸ್ಟೋರ್ ಇದೆ ಅಂತ ಹೇಳ್ಬಿಟ್ಟು ಕೂಡ ಇಲ್ಲಿ ತೋರಿಸ್ತಾ ಇದೆ. ನೋಡಿ, ಈಗ ಜೆಪ್ಟೋದಲ್ಲಿ ಏನು ಮಾಡಿದ್ದೇನೆ ಅಂತ ಅಂದರೆ ಡೆಲಿವರಿ ಪಾರ್ಟ್ನರ್ಸ್ ಇಲ್ಲೂ ಕೂಡ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಏನು ಮಾಡ್ತಾ ಇದ್ದೇನೆ ಅಂತ ಅಂದರೆ ಇಲ್ಲೂ ಕೂಡ ಜಾಯ್ನಿಂಗ್ ಫೀಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಅಂದರೆ ಇಲ್ಲಿ ನೋಡಿ, ಇವಾಗ ಪೀನಿಯಾ ನೆಟ್ವರ್ಕಲ್ಲಿ ಏನಾದ್ರು ನಾವು ಕೆಲಸ ಮಾಡ್ತೀವಿ ಅಂತ ಅಂದರೆ 499 ಇದೆ. ಆಮೇಲೆ ಬಗಲುಗುಂಟೆಲ್ಲ ಏನಾದ್ರು ನಾವು ಮಾಡ್ತೀವಿ ಅಂತ ಅಂದರೆ 199 ಇದೆ. ಅಬ್ಬಿಗೇರಲ್ಲಿ ಮಾಡ್ತೀವಿ ಅಂತಂದರೆ 0. ಏನಕ್ಕೆ ಅಂತ ಅಂದರೆ ಅಬ್ಬಿಗೇರಲ್ಲಿರುವಂಥ ಸ್ಟೋರಲ್ಲಿ ಜಾಸ್ತಿ ಜನ ಇರೋಲ್ಲ, ಇಲ್ಲಾಂತಂದರೆ ಹೊಸ ಸ್ಟೋರ್ ಆಗಿರುತ್ತೆ. ಅದರಿಂದಾಗಿ ಅಲ್ಲಿ ಆನ್ಬೋರ್ಡಿಂಗ್ ಫೀಸು ಕಮ್ಮಿ ಇಲ್ಲ, 0ನೇ ಇದೆ. ಅದಾದ್ಮೇಲೆ ನೋಡಿ, ಇವೆಲ್ಲ ಏನು ತುಂಬ ಜಾಸ್ತಿ ಇದೆ ಅಂತ ಅಂದರೆ ಇಷ್ಟು ಕಟ್ಟಲೇಬೇಕಾಗಿರುತ್ತೆ. ಅಂದರೆ ಹೇಳ್ತಾ ಇಲ್ವಾ, ಜನ ಜಾಸ್ತಿ ಆದಂಗೆ ಇವನು ಕೂಡ ಆನ್ಬೋರ್ಡಿಂಗ್ ಫೀಸ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತಾನೆ. ಈ ಆನ್ಬೋರ್ಡಿಂಗ್ ಫೀಸೇನು ನಮಗೆ ವಾಪಸ್ ಏನು ರಿಟರ್ನ್ ಬರೋಲ್ಲ, ನಾವು ಜಾಯ್ನಿಂಗ್ ಬೋನಸ್ ಏನಿರುತ್ತೋ ಅದರಲ್ಲಿ ತೊಗೊಬೇಕಾಗುತ್ತೆ. ಬಟ್ ಮೇಲ್ಗಡೆ ಎರಡರಲ್ಲೂ ಕೂಡ ಜಾಯ್ನಿಂಗ್ ಬೋನಸ್ ಇಲ್ಲ. ಕೆಳಗಡೆ ಅಬ್ಬಿಗೇರಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಮಾತ್ರ ಜಾಯ್ನಿಂಗ್ ಬೋನಸ್ ಕೊಟ್ಟಿದ್ದಾನೆ. ಅಂದರೆ ಇದು ಯಾಕೆ ಮಾಡ್ತಾನೆ ಅಂತ ಗೊತ್ತಿಲ್ಲ. ಎಲ್ಲ ಕಡೆನೂ ಒಂದೇ ರೂಲ್ಸ್ ಇರಬೇಕು, ಎಲ್ಲ ಕಡೆನೂ ಒಂದೇ ಜಾಯ್ನಿಂಗ್ ಫೀಸ್ ಇರಬೇಕು. ಫುಲ್ ಆಲ್ ಓವರ್ ಸಿಟಿ ಏನಿದೆಯೋ ಅದೇ ರೀತಿ ಇರಬೇಕು. ಇವನು ಬೇಕಾಗಿರೋ ಹತ್ರ ಫ್ರೀ ಕೊಡೋದಂತೆ, ಬ್ಯಾಡ್ದಿಲ್ದ ಹತ್ರ ಜಾಸ್ತಿ ಅಮೌಂಟ್ ಕೊಟ್ಟು ಸೇರಿಸ್ಕೊಳೋದಂತೆ, ಈ ಥರ ಮಾಡ್ತಾ ಇದ್ದಾನೆ. ಇದು ಯಾಕೋ ನನಗೊಂದು ಸ್ವಲ್ಪ ಇಷ್ಟ ಆಗಿಲ್ಲ. ನೋಡೋಣ. ಈಗ ನಾನಂತೂ ಸದ್ಯಕ್ಕೆ ಫ್ರೀನೇ ಸೆಲೆಕ್ಟ್ ಮಾಡ್ಕೊತೀನಿ. ಅಂದರೆ ಫ್ರೀ ಯಾವ ರೀತಿ ಇರುತ್ತೆ ಅನ್ನೋ ಕೂಡ ನಿಮಗೆ ಗೊತ್ತಾಗುತ್ತಲ್ಲ. ಅದರಿಂದಾಗಿ ಬೆಂಗಳೂರು ಅಬ್ಬಿಗೇರನ್ನೇ ಸೆಲೆಕ್ಟ್ ಮಾಡ್ಕೊಂಡು ನಾನು ಕಂಟಿನ್ಯೂ ಕೊಡ್ತಿದ್ದಂಗೆ ನೆಕ್ಸ್ಟ್ ಏನಪ್ಪ ಕೇಳುತ್ತೆ ಅಂತ ಅಂದರೆ ನಿಮ್ಮ ಪ್ರೊಫೈಲ್ ಪಿಕ್ಚರ್ ಕೇಳುತ್ತೆ. ಅಂದರೆ ಸೆಲ್ಫಿ ಕೊಡಬೇಕಾಗಿರುತ್ತೆ ನೀವು ಕೆಲಸ ಮಾಡೋಕ್ಕೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತ ಅಂದರೆ ಆ ಪ್ರೊಫೈಲ್ ಪಿಕ್ಚರ್ ಮೇಲೆ ನೀವು ಕ್ಲಿಕ್ ಮಾಡಿ, ಆಮೇಲೆ ಈ ಥರ ಆಪ್ಷನ್ ಬರುತ್ತೆ ನಿಮಗೆ, ಪ್ರೊಸೀಡ್ ಟು ಕ್ಯಾಪ್ಚರ್ ಅಂತ ಬರುತ್ತಲ್ಲ. ನಿಮ್ಮ ಸೆಲ್ಫಿನ ಕ್ಯಾಪ್ಚರ್ ಮಾಡ್ಕೊಂಡು ಅದನ್ನು ಪ್ರೊಸೀಡ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ನೀವು ಆಧಾರ್ ಕಾರ್ಡು OTP ಏನಾದ್ರು ಬರ್ತದೆ, ನಿಮ್ಮ ಮೊಬೈಲ್ ನಂಬರು, ಆ ಮೊಬೈಲ್ ನಂಬರ್ ಇಟ್ಕೊಂಡಿರಿ. ಆಮೇಲೆ ಆಧಾರ್ ಕಾರ್ಡ್ ಅನ್ನೋದ್ರ ಮೇಲೆ ನೀವು ಪ್ರೆಸ್ ಮಾಡಿ. ಆಧಾರ್ ಕಾರ್ಡ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ನ ಇಲ್ಲಿ ಫಿಲ್ ಮಾಡಿ ಗೆಟ್ OTP ಅಂತ ಕೊಡಿ. ಗೆಟ್ OTP ಅಂತ ಕೊಡ್ತಿದ್ದಂಗೆ ನಿಮಗೆ OTP ಕೂಡ ಬರುತ್ತೆ. ಅದನ್ನು ಕೂಡ ಎಂಟರ್ ಮಾಡಿಬಿಟ್ಟು ಕಂಪ್ಲೀಟ್ ವೆರಿಫಿಕೇಷನ್ ಕೊಡಿ. ಅದಾದಮೇಲೆ ಎರಡು ಆದಮೇಲೆ ಲಾಸ್ಟ್ ಉಳ್ಕೊಳ್ಳೋದು ಯಾವ್ದು, ನಮ್ಮದು ಪ್ಯಾನ್ ಕಾರ್ಡ್ ಒಂದು ಉಳ್ಕೊಳುತ್ತೆ. ಪ್ಯಾನ್ ಕಾರ್ಡು ಕೂಡ ಅಷ್ಟೇ, ನೀವು ಪ್ಯಾನ್ ಕಾರ್ಡ್ ಮೇಲೆ ಪ್ರೆಸ್ ಮಾಡಿ ನಿಮ್ಮ ಪ್ಯಾನ್ ನಂಬರ್ನ ಅಲ್ಲಿ ಎಂಟರ್ ಮಾಡಿಬಿಟ್ಟು ವೆರಿಫೈ ಅಂತ ಕೊಡಿ. ಅವಾಗ ಅದು ಕೂಡ ವೆರಿಫೈ ಆಗುತ್ತೆ. ಟೋಟಲ್ ಆಗಿ ನಮ್ಮ ಅಪ್ಲೋಡ್ ಮಾಡ್ತೀವಲ್ಲ ಡಾಕ್ಯುಮೆಂಟು ಎಲ್ಲದಕ್ಕೂ ಕೂಡ ಈ ಥರ ರೈಟ್ ಮಾರ್ಕ್ ಬರಬೇಕು. ಈ ಥರ ರೈಟ್ ಮಾರ್ಕ್ ಬರ್ತಿದ್ದಂಗೆ ನೀವೇನು ಮಾಡಬೇಕು ಅಂತ ಅಂದರೆ ಕಂಟಿನ್ಯೂ ಕೊಡ್ತಿದ್ದಂಗೆ ತಿರ್ಗಾ ಮತ್ತೆ ಇನ್ನೂ ಒಂದು ಟ್ವಿಸ್ಟ್ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ, 750 ರೂಪಾಯಿ ಕೇಳ್ತಾ ಇದ್ದಾನೆ. ಅಂತ ಅಂದರೆ ಟೀ ಶರ್ಟು ಬ್ಯಾಗಿಗೆ ಅಮೌಂಟ್ ಎಷ್ಟು ಅಂತ ಅಂದರೆ 1,500,000. ಈಗಲೇ ನಾವೇನಾದ್ರು ಪೇ ಮಾಡ್ತೀವಿ ಅಂತ ಅಂದರೆ 750 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಜೊತೆಯಲ್ಲಿ ಇಲ್ಲ ನನ್ನ ಹತ್ರ ಅಮೌಂಟ್ ಇಲ್ಲ, ನಾವು ಇನ್ಸ್ಟಾಲ್ಮೆಂಟಲ್ಲಿ ಕಟ್ತೀವಿ ಅಂತ ಅಂದರೆ 4 ವಾರದ ಇನ್ಸ್ಟಾಲ್ಮೆಂಟಲ್ಲಿ ಕಟ್ ಮಾಡ್ಕೊತಾನೆ. ಅಂದರೆ 300 ರೂಪಾಯಿ 400 ರೂಪಾಯಿ ಈ ಥರ ಕಟ್ ಮಾಡ್ಕೊತಾನೆ ವೀಕ್ಲಿ ಪೇಮೆಂಟಲ್ಲಿ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಕೂಡ ನಾವು ಸಬ್ಮಿಟ್ ಮಾಡ್ಬೋದು. ಬಟ್ 750 ರೂಪಾಯಿ ಜಾಸ್ತಿ ಆಗುತ್ತೆ. ನಾನು ಇಲ್ಲ ಜೆಪ್ಟೋದಲ್ಲಿ ನಾನು ಕೆಲಸ ಮಾಡ್ತೀನಿ, ಅವ್ರು ಏನು ಮಾಡ್ತೀನಿ ಅಂತಂದರೆ ಆ ಮೇಲ್ಗಡೆ ಇದೆಯಲ್ಲ ಆಪ್ಷನ್ನೇ ನೀವು ಸೆಲೆಕ್ಟ್ ಮಾಡ್ಕೊಂಡು, ಇಲ್ಲ ನಾನು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಕೆಲಸ ಮಾಡಬೇಕು ಅಂತ ಇದ್ದೀನಿ, ಈಗ ಸದ್ಯಕ್ಕೆ ID ಮಾತ್ರ ಕ್ರಿಯೇಟ್ ಮಾಡ್ಕೊತೀನಿ ಅನ್ನೋರು ಪೇ ಇನ್ಸ್ಟಾಲ್ಮೆಂಟ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡ್ತಿದ್ದಂಗೆ ನೋಡಿ, ವಿ ಆರ್ ವೆರಿಫೈಯಿಂಗ್ ಯುವರ್ ಡಾಕ್ಯುಮೆಂಟ್ ಅಂತ ಹೇಳಿ ಬರುತ್ತೆ. ಅಂದರೆ 10 ನಿಮಿಷದಲ್ಲಿ ನಿಮಗೆ ವೆರಿಫೈ ಆಗುತ್ತೆ ಅಂತ ಬರುತ್ತೆ. ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿದ್ದರೆ ಒಂದು 10 ನಿಮಿಷದಲ್ಲೂ ಕೂಡ ಆಗಲ್ಲ, ಬೇಗನೆ ಆಗುತ್ತೆ. 1 ನಿಮಿಷದಲ್ಲಿ ಆಗುತ್ತೆ. ಅಪ್ಲಿಕೇಶನ್ ಕ್ಲೋಸ್ ಮಾಡಿ ವಾಪಸ್ ಬರ್ತಿದ್ದಂಗೆ ನೀವು ನೋಡಿ ಈ ರೀತಿ ಬರುತ್ತೆ. ಅಂತ ಅಂದರೆ ನಿಮ್ಮದು ID ಆ್ಯಕ್ಟಿವೇಟ್ ಆಗಿದೆ. ID ಆ್ಯಕ್ಟಿವೇಟ್ ಆದಮೇಲೆ ಟ್ರೈನಿಂಗ್ ತೊಗೊಬೇಕಾಗುತ್ತೆ. ಅದರಿಂದಾಗಿ ಏನು ಮಾಡಬೇಕು ಅಂತ ಅಂದರೆ ನೀವು ಸ್ಟಾರ್ಟ್ ಟ್ರೈನಿಂಗ್ ಅಂತ ಇದೆಯಲ್ಲ, ಸ್ಟಾರ್ಟ್ ಟ್ರೈನಿಂಗ್ನ ಕೊಡಿ. ಸ್ಟಾರ್ಟ್ ಟ್ರೈನಿಂಗ್ ಕೊಡ್ತಿದ್ದಂಗೆ ಈ ಥರ ನಿಮಗೆ ವೀಡಿಯೋಸ್ಗಳು ಬರುತ್ತೆ. ವೀಡಿಯೋಸ್ ಎಲ್ಲ ನೋಡಿ. ವೀಡಿಯೋಸ್ ಎಲ್ಲ ನೋಡಾದ್ಮೇಲಿಂದ ನಿಮಗೆ ಕ್ವಶನ್ ಕೇಳ್ತಾನೆ. ಅಂದರೆ ಟೋಟಲಾಗಿ 5 ಕ್ವಶನ್ ಕೇಳ್ತಾನೆ. ಅದರಲ್ಲಿ ನೀವು 4 ಕರೆಕ್ಟ್ ಆನ್ಸರ್ ಕೊಡಬೇಕಾಗುತ್ತೆ. ಏನು ಅಷ್ಟು ಕಷ್ಟ ಏನಿರಲ್ಲ, ಈಸಿಯಾಗೇ ಇರುತ್ತೆ. ಅದನ್ನು ಈ ಥರ ಕ್ವಶನ್ ಕೇಳ್ತಿದ್ದಂಗೆ ನೀವು ಎಲ್ಲ ಕಂಪ್ಲೀಟ್ ಮಾಡಿ. ಎಲ್ಲ ಕಂಪ್ಲೀಟ್ ಮಾಡಾದ್ಮೇಲೆ ನಿಮಗೆ ಕಂಗ್ರ್ಯಾಚುಲೇಷನ್ ಆನ್ ಕಂಪ್ಲೀಟಿಂಗ್ ಪಾರ್ಟ್ 1 ಆಫ್ ಯುವರ್ ಟ್ರೈನಿಂಗ್ ಅಂತ ಬರುತ್ತೆ. ಆವಾಗ ನೀವು ಕಂಟಿನ್ಯೂ ಕೊಡ್ತಿದ್ದಂಗೆ ನಿಮ್ಮ ಸ್ಟೋರ್ ಅಡ್ರೆಸ್ ಇಲ್ಲಿ ಬರುತ್ತೆ. ಸ್ಟೋರ್ ಡೈರೆಕ್ಷನ್ ಅಂತ ಹೇಳ್ಬಿಟ್ಟು ಅಲ್ಲಿ ತೋರಿಸ್ತಾ ಇದೆ ನೋಡಿ. ಆ ಸ್ಟೋರ್ ಡೈರೆಕ್ಷನ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನೀವು ಹೋಗಿ ಸ್ಟೋರ್ ಮ್ಯಾನೇಜರ್ನ ವಿಸಿಟ್ ಮಾಡಿ. ಸ್ಟೋರ್ ಮ್ಯಾನೇಜರು ಯಾವ ರೀತಿ ಕೆಲಸ ಮಾಡೋದನ್ನೆಲ್ಲ ಅವರು ಸ್ಟಾರ್ಟಿಂಗಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಬಿಟ್ಟು ಯಾವ ರೀತಿ ಮಾಡಬೇಕು ಅನ್ನೋದೆಲ್ಲ ಅವ್ರು ತಿಳಿಸ್ಕೊಡ್ತಾರೆ. ನೋಡಿ ಎಷ್ಟು ಈಸಿಯಾಗಿ ನಾವು ಮನೇಲೆ ಕೂತ್ಕೊಂಡು ಮೊಬೈಲಲ್ಲೇ ನಾವು ಜೆಪ್ಟೋಗೆ ಸೇರ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.